ಎರಡನೇದು ಕೋರ್ಟ್ ಅವರು ಕೂಡ ತೀರ್ಪನ್ನ ಕೊಡ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಕೊಡ್ತಾ ಇಲ್ಲ. ಆಮೇಲೆ ನಮ್ಮ ಬೆಂಗಳೂರು MLA ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಎಲ್ಲ ಪಾರ್ಟಿ 800 ಕೋಟಿ ರೂಪಾಯಿ ಅಂತ ಇಂಡಸ್ಟ್ರೀಸ್ ಒಳಗಡೆ ಕಸ ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಹೋಗಿ ಸಿದ್ದರಾಮಯ್ಯನವರು ಹೋಗಿ ಮಾತು ಕೊಟ್ಟಿದ್ದಾರೆ, ಬಿಜೆಪಿ ಅವರು ಹೋಗಿ ಮಾತು ಕೊಟ್ಟಿದ್ದಾರೆ. ಎಲ್ಲ ವಿ ಹ್ಯಾವ್ ಫೇಲ್ಡ್. 15,000 ಕೋಟಿ DK ಶಿವಕುಮಾರ್ ನುಂಗ್ಬಿಟ್ಟಿದ್ದಾನೆ ಇದರಲ್ಲಿ ಕಸದಲ್ಲಿ ಅಂತ ಅಂದ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಇನ್ನ ಟೆಂಡರ್ ಕರೆದಿಲ್ಲ, 15,000 ಕೋಟಿ ನುಂಗಕ್ ಸಾಧ್ಯ ಅಂತ. ಅಧ್ಯಕ್ಷರೇ, ನಾಗರಾಜ್ ಅವರು ಈಗೆಲ್ಲ ಮೀಡಿಯಾಲಿ ಇವತ್ತು ಬೆಳಗ್ಗೆ ಕೂಡ ನಾನು ಗಮನಿಸಿದೆ, ಇದ್ರ ಬಗ್ಗೆ ಒಂದು ದೊಡ್ಡ ಆರ್ಟಿಕಲೇ ಎಲ್ಲ TV ಅವರೆಲ್ಲ ಮಾಡಿದ್ರು, ಪೇಪರಲ್ಲೂ ಬರ್ತಾ ಇದೆ. ಇದೊಂದು ದೊಡ್ಡ ಮಾಫಿಯಾ. ಹಿಂದೆ 89 ಇದನ್ನ ಗ್ರೂಪ್ ಮಾಡಿಬಿಟ್ಟು ಟೆಂಡರ್ ಕರೆದಿದ್ರು. ಅವರೆಲ್ಲ ಕಾರ್ಟೆಲ್ ಮಾಡಿಕೊಂಡು 85% ಅಬೋವ್ ಹಾಕ್ಕೊಂಡು ತಿರ್ಗಾ ಕೋರ್ಟ್ಗೆ ಹಾಕಿ ನಮಗೆ ಏನು ಕೆಲಸ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಂಬರ್ 1. ಎರಡನೇದು ಕೋರ್ಟ್ ಅವರು ಕೂಡ ತೀರ್ಪನ್ನು ಕೊಡ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೊಡ್ತಾ ಇಲ್ಲ. ನಾನು ಇದನ್ನು ಏನಾದ್ರು ಮಾಡಿ 4 ಭಾಗ ಮಾಡಿ ಒಂದು ಬೆಂಗಳೂರಿಂದ 50 ಕಿಲೋಮೀಟರ್ ದೂರಕ್ಕೆ ಯಾವ್ದಾದ್ರು ಗುಡ್ಡೆಗಳ ಪರವಾಗಿ ಹಾಕಬೇಕು ಅನ್ನೋದು ಒಂದು ದೊಡ್ಡ ಪ್ರಯತ್ನ ಮಾಡಿ 4 ಟೆಂಡರ್ ಕರಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ಬೆಂಗಳೂರು MLA ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ವಾಂಟ್ ಟು ನೇಮ್ ದೆಮ್. ಐ ಆಮ್ ಟೆಲಿಂಗ್ ಯು ಫ್ಯಾಕ್ಟ್. ಎಲ್ಲ ಪಾರ್ಟಿಯವರು 800 ಕೋಟಿ ರೂಪಾಯಿ ಅಂತೆ. ಎಂತಕ್ಕೆ ಅವ್ರಿಗೆ ಡೆವಲಪ್ಮೆಂಟ್ ಕಾಸ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ಹೆಸರು ಹೇಳಂಗಿಲ್ಲ. ಇಲ್ಲಿ 800 ಕೋಟಿ ರೂಪಾಯಿ ಎಲ್ಲ ದಸರಾಗೆ 3 ದಿನದಿಂದ ಮಾದೇವಪುರದಲ್ಲಿ ಗಾಡಿ ನಿಂತೋಗ್ಬಿಟ್ಟಿದೆ. ಇವತ್ತು ಬೆಳಗ್ಗೆಲ್ಲ TVಲೆಲ್ಲ ತೋರಿಸ್ತಾ ಇದ್ರು ಗಾಡಿಗಳೆಲ್ಲ. ನಾನು ಜಿಮ್ಗೆ ಒಂದು ಇದನ್ನ ಥ್ರೆಡ್ ಬಿಲ್ ಮಾಡೋಣ ಅಂತ ನೋಡಿದೆ, ಅದು ನೋಡ್ಬಿಟ್ಟು ಹಂಗೆ ಇಟ್ಟು ಕೂತ್ಕೊಬಿಟ್ಟೆ, ನಾನೇ ಸುಸ್ತಾಗಿ ಕೂತ್ಕೊಬಿಟ್ಟಿದೆ. ಸೊ ಹಿಂಗೆ ದೊಡ್ಡ ಸಮಸ್ಯೆ ಇದೆ. ಸೋಮವಾರ ಐ ವಿಲ್ ಗಿವ್ ಎ ಡೀಟೇಲ್ ರಿಪ್ಲೈ. ಸೋಮವಾರನೇ ಇದ್ರ ಬಗ್ಗೆ ಒಂದು ಡೀಟೇಲ್ ರಿಪ್ಲೈ ಮಾಡ್ತೇನೆ. ಇದಕ್ಕೆ ನಾನು ಕೂಡ ಇದನ್ನ ಏನಾದ್ರು ಮಾಡಿ ಬೆಂಗಳೂರು ವ್ಯಾಪ್ತಿಯಿಂದನೇ ದೂರ ಹೋಗ್ಬೇಕು ಅಂತ ಎಲ್ಲ MLAಸ್ಗೂ ನಿಮಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲರೂ ಈ ಗುಡ್ಡೆ ಪಕ್ಕ ಕೋಲಾರು, ಈ ನಮ್ಮ ನೆಲಮಂಗಲ, ಈ ನಮ್ಮ ಕನಕಪುರ ರೋಡಲ್ಲಿ ಎಲ್ಲರೂ ಈ ಫಾರೆಸ್ಟ್ ಜಮೀನು ಪಕ್ಕದಲ್ಲಿ ಎಲ್ಲರೂ ಒಂದು 100 ಎಕರೆ ಜಮೀನು ಕೊಟ್ಟರೆ ಖರೀದಿ ನಾನೇ ಪರ್ಮನೆಂಟಾಗಿ ಖರೀದಿ ಮಾಡಿಬಿಟ್ಟು ಮೊನ್ನೆ ನಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟರ್ಗೆ ಹೇಳ್ತಾ ಇದ್ದೆ, 100 ಎಕರೆ ಕೊಡಪ್ಪ ಇಲ್ಲಿ ನೀನು ಅಂತಂದ್ರೆ ಅವರು ಇಂಡಸ್ಟ್ರೀಸ್ ಒಳಗಡೆ ಕಸ ಹಾಕ್ಬೇಕಂತ ಹೇಳ್ತಾ ಇದ್ದಾರೆ. ನಾನು ಹೋಗಿ ಇದನ್ನ ಹೈದ್ರಾಬಾದಲ್ಲಿ, ಚೆನ್ನೈಲೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಆಲ್ ಎಲೆಕ್ಟ್ರಿಕ್ ಹ್ಯಾಸ್ ಫೇಲ್ಡ್. ನಮ್ಮ ಕಾಲದಿಂದ ಜಾಜು ಎಲ್ಲ ಕೊಟ್ಟದ್ದೆಲ್ಲ ಕಂಪ್ಲೀಟ್ ಎಲ್ಲ ಫೇಲ್ ಆಗ್ಬಿಟ್ಟಿದೆ. ಈ ಒನ್ಲಿ ಆಪ್ಷನ್ ಈಸ್ ಗ್ಯಾಸ್ ಮಾಡೋಕ್ಕೆ ಒಂದು ಅವಕಾಶ ಇದೆ. ಸೊ ಅದೊಂದು ಮಾತ್ರ ಒಂದು 3-4 ಕಡೆ ಡೆಲ್ಲಿಯಲ್ಲೂ ನೋಡ್ಕೊಂಡು ಬಂದಿದ್ದೀನಿ. ಇಂಡೋರಲ್ಲೂ ಭಾಳ ಚೆನ್ನಾಗಿ ಬೆಸ್ಟ್ ಇದೆ ಅಂತ ಹೇಳಿದ್ದಾರೆ. ಅಲ್ಲೊಂದು ಕಡೆ ಹೋಗ್ತೀನಿ. ಈಗಾಗಲೇ ನಾನು ಪ್ಲಾನಿಂಗ್ ರೆಡಿ ಮಾಡಿದ್ದೀನಿ. 2 ಕಡೆ ಜಮೀನ ನೈಸ್ ರೋಡ್ ಅವ್ರ ಹತ್ರ ಒಂದು 100 ಎಕರೆ ತೊಗೊಂಡಿದ್ದೀನಿ. ಅವ್ರಿಗೆಲ್ಲ ನಮ್ಮ ಬರೆದಿದೆ. ಇನ್ನೊಂದು ಅಲ್ಲೆಲ್ಲ ದೊಡ್ಡಬಳ್ಳಾಪುರ ತಾವು. ಸೊ ಬೇರೆ ಇದನ್ನೆಲ್ಲ ಬೆಂಗಳೂರಿಂದ ಹೊರಗಡೆ ಶಿಫ್ಟ್ ಮಾಡ್ಸೋಕ್ಕೆ ಏನು ಬೇಕೋ ವ್ಯವಸ್ಥೆ. ಯಾಕೆಂದರೆ ಬೆಂಗಳೂರು ಬೆಳೀತಾ ಇದೆ. ಒಂದು 50 ಕಿಲೋಮೀಟರ್ ದೂರ ಆದರೂ ಕೂಡ ಅದಕ್ಕೆ ಕಾಂಪೌಂಡ್ ಆಗಿ ಈಗೆಲ್ಲ ಹೊಸದಾಗೆ ನೀಟಾಗಿ ಬಂದಿದೆ. ಏನೂ ತೊಂದರೆ ಆಗದೆ ಗ್ರೌಂಡಾಗಿ ನೀರು ಹೋಗದೆ ಬಂದಿದೆ. ಬಟ್ ಹಿಂದೆ ಮಾತ್ರ ಹಾಕಿರೋದು ಸರಿಯಾಗಿ ಮಾನವೀಯತೆ ದೃಷ್ಟಿಯಿಂದ ಹಾಕಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವರು ಹೋಗಿ ಮಾತು ಕೊಟ್ಟಿದ್ದಾರೆ, ಬಿಜೆಪಿಯವರು ಹೋಗಿ ಮಾತು ಕೊಟ್ಟಿದ್ದಾರೆ. ಎಲ್ಲ ವಿ ಹ್ಯಾವ್ ಫೇಲ್ಡ್. ಅಲ್ಟಿಮೇಟ್ಲಿ ವಿ ಹ್ಯಾವ್ ಫೇಲ್ಡ್. ಈ ಕಸ ಹಾಕೋಕ್ಕೆ ಏನಾದ್ರು ಒಂದು ಗೌರವವಾದಂಥ ಒಂದು ವ್ಯವಸ್ಥೆನ ಮಾಡಬೇಕು. ನಾನು ಸೋಮವಾರ ಐ ವಿಲ್ ಗಿವ್ ಎ ಡೀಟೇಲ್ ರಿಪ್ಲೈ ಟು ಯು. ಚಿದಾನಂದಗೌಡ. ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದ. 15,000 ಕೋಟಿ DK ಶಿವಕುಮಾರ್ ನುಂಗ್ಬಿಟ್ಟಿದ್ದಾನೆ ಇದರಲ್ಲಿ ಕಸದಲ್ಲಿ ಅಂತ ಅಂದ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿದ್ರು. ಇನ್ನು ಟೆಂಡರ್ ಕರೆದಿಲ್ಲ, 15,000 ಕೋಟಿ ನುಂಗಕ್ಕೆ ಸಾಧ್ಯ ಅಂತ. ಸೊ ಹಿಂಗೆಲ್ಲ ಕೂಡ ಇರ್ತದೆ. ಇರ್ಲಿ, ಅವೆಲ್ಲ ಅವ್ರು ಟೀಕೆ ಮಾಡಲಿ, ಅದಕ್ಕೆ ನಾವೇನು ಬೇಜಾರು ನೀವು ಮಾಡಿ ಗಟ್ಟಿದಿರಲ್ಲ. ವಿ ಹ್ಯಾವ್ ಟು ಕಮ್ ಔಟ್ ವಿತ್ ದಿ ಸೊಲ್ಯೂಷನ್. ನೀವು ಗಟ್ಟಿದಿರಲ್ಲ. ಖಂಡಿತ. ರಾಜ್ಯದ ಪ್ರತಿಷ್ಠಿತ ದಿನಪತ್ರಿಕೆ ಪ್ರಜಾಪ್ರಗತಿನಲ್ಲಿ ಇತ್ತೀಚೆಗೆ ಒಂದು ವಿಶೇಷವಾದ ವರದಿ. ಸಿರಾ ತಾಲೂಕಿನ ಜೋಗಿ ಪದಗಾರ ಸಿದ್ದಪ್ಪನಿಗೆ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ. ಸೂರಿಲ್ಲದೆ ಬದುಕುತ್ತಿರುವ ಕುಟುಂಬಗಳು, ಎಲ್ಲೋ ಜೋಗಪ್ಪ ನಿನ್ನ ಅರಮನೆ. ಈ ತಲೆಬರಹದಡಿನಲ್ಲಿ ಶಿರಾ ತಾಲೂಕು ಜಾನಪದ ಕಣಜಗಳ ತವರೂರು ಅಂದರೂ ತಪ್ಪಾಗಲಾರದು. ಇಲ್ಲಿ ಕೇವಲ ಸಾಹಿತಿಗಳು, ಬರಹಗಾರರು, ರಂಗಭೂಮಿ ಕಲಾವಿದರು, ಹರೆವಾದ್ಯ ಕಲಾವಿದರು, ಕಂಸಾಳೆ, ಪಟ, ಕುಣಿತವಷ್ಟೇ ಅಲ್ಲದೆ ಜುಂಜಪ್ಪ, ಎತ್ತಪ್ಪನ ಕಾವ್ಯಗಳನ್ನು ದಿನಗಟ್ಟಲೆ ಸುಶ್ರಾಯವಾಗಿ ಹಾಡಬಲ್ಲ ಕಲಾವಿದರು ಇದ್ದಾರೆ. ಶಿರಾ ತಾಲೂಕು ಗೌಡಗೆರೆ ಹೋಬಳಿ ತಾವರೆಕೆರೆ ಸಮೀಪದ ಜೋಗಿರಹಟ್ಟಿಯ ಜೋಗಿ ಕುಟುಂಬದ ಸಿದ್ದಪ್ಪನಿಗೆ
2024ರ ಕರ್ನಾಟಕ ರಾಜ್ಯ ಜಾನಪದ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಜಾನಪದ ಪ್ರಶಸ್ತಿ ಭಾಜನರಾದ ಸಿದ್ದಪ್ಪನ ವಾಸದ ಊರನ್ನು ಕಂಡರೆ ನಿಜಕ್ಕೂ ಎಲ್ಲರ ಕಣ್ಣಿನಲ್ಲಿ ನೀರೂರುತ್ತದೆ. ಕಳೆದ 30 ವರ್ಷಗಳಿಂದ ಬದುಕು ಕಟ್ಟಿಕೊಳ್ಳಲು ಆರಂಭಿಸಿದಾಗಿಂದಲೂ ಈ ಹಂದಿ ಜೋಗಿ ಕುಟುಂಬ ಟೆಂಟ್ಗಳಲ್ಲಿ ಅಂದರೆ ಕೌದಿ ಮನೆಗಳಲ್ಲಿ ಹಳೆಯ ಸೀರೆಗಳನ್ನು ಬಿದಿರು ಕಟ್ಟಿಗೆಗಳಿಗೆ ಸುತ್ತಲೂ ಸುತ್ತಿ ಮನೆಯನ್ನು ತಯಾರಿಸಿಕೊಂಡು ಬಯಲಿನಲ್ಲೇ ವಾಸವಿರುವ ಸುಮಾರು 40ಕ್ಕೂ ಹೆಚ್ಚು ಕುಟುಂಬಗಳು ದಾರುಣವಾದ ಬದುಕನ್ನು ನಿತ್ಯವೂ ಸವೆಸುತ್ತಿವೆ. ವೃದ್ಧರು, ಸಣ್ಣ ಮಕ್ಕಳು, ಮಹಿಳೆಯರು ಚಳಿ, ಮಳೆ, ಬೇಸಿಗೆಯ ರಣ ಬಿಸಿಲು ಇವೆಲ್ಲವುಗಳನ್ನು ಸಹಿಸಿಕೊಂಡು ಇಲ್ಲಿನ ಜನ ಬದುಕು ದೂಡುತ್ತಿದ್ದಾರೆ. ಕಳೆದ 1 ವರ್ಷದ ಹಿಂದೆ ತಾಲೂಕು ಆಡಳಿತ ಚೀಲನಹಳ್ಳಿ ಸರ್ಕಾರಿ ಜಮೀನಿನಲ್ಲಿ ನಿವೇಶನ ನೀಡುವ ಆಸೆಯನ್ನು ಇವರಲ್ಲಿ ಚುಗುರಿಸಿದರೂ ಇನ್ನೂ ಯಾವುದೇ ರೀತಿಯ ನಿವೇಶನಗಳನ್ನು ನೀಡುವ ಜರೂರತನ್ನು ಕೈಗೊಂಡಿಲ್ಲ. ಶಾಶ್ವತ ಸೂರಿಲ್ಲದ ಕಾರಣ ವಿದ್ಯುತ್ ಸಂಪರ್ಕ, ಕುಡಿಯುವ ನೀರು, ಶೌಚಾಲಯ ಈ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲದೆ ಬದುಕುತ್ತಿರುವ ಇವರಿಗೆ ನಿವೇಶನ ನೀಡಿ ಮನೆ ನಿರ್ಮಾಣ ಮಾಡಿಕೊಡಲು ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರವನ್ನು ಶೂನ್ಯ ವೇಳೆಯಲ್ಲಿ ಆಗ್ರಹಿಸ್ತಾ ಇದ್ದೇನೆ. ಸಭಾನಾಯಕ ಕೊನೆಯದ ರವಿಕುಮಾರ್. ಸಭಾಪತಿಗಳೇ, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ವಿಷಯ ಶಿಥಿಲಾವಸ್ಥೆಯಲ್ಲಿರುವ ದಾವಣಗೆರೆ ಚಿಗಟೇರಿ ಜಿಲ್ಲಾಸ್ಪತ್ರೆ ನವೀಕರಣ ಮಾಡುವ ಕುರಿತು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಲು ಅನುಮತಿ ನೀಡುವಂತೆ ಕೋರಿ ದಾವಣಗೆರೆಯ ಚಿಗಟೇರಿ ಜಿಲ್ಲಾಸ್ಪತ್ರೆ ಮೂಲ ಕಟ್ಟಡ 1962ರಲ್ಲಿ ನಿರ್ಮಾಣವಾಗಿದ್ದು 1978ರಲ್ಲಿ ಕಟ್ಟಡವನ್ನು ವಿಸ್ತರಿಸಿ ಈಗಿನ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಸದರಿ ಜಿಲ್ಲಾಸ್ಪತ್ರೆಗೆ ದಾವಣಗೆರೆ ಜಿಲ್ಲೆಯಿಂದ ಮಾತ್ರವಲ್ಲ, ನೆರೆಯ ಚಿತ್ರದುರ್ಗ, ವಿಜಯನಗರ, ಹರಪನಹಳ್ಳಿ, ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಜನರು ಕೂಡ ಆಸ್ಪತ್ರೆಗಾಗಿ ಇದೇ ಆಸ್ಪತ್ರೆಯನ್ನು ಆಶ್ರಯಿಸಿರುತ್ತಾರೆ. ಚಿಗಟೇರಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.